ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಚಂದ್ರಕಾಂತ್ ಸರ್ ಅನ್ನ ಕೇಳದೆ ಆಗ್ಲೇ ಅದು ಸಮಸ್ಯೆ ಆಯ್ತು. ಚಂದ್ರಕಾಂತ್ ಸರ್, ಒಂದು ಕೇಂದ್ರ ಸರ್ಕಾರ ಒಂದಿಷ್ಟು ಕೊಡ್ಲಿ, ರಾಜ್ಯ ಸರ್ಕಾರ ಮತ್ತೊಂದಿಷ್ಟು ಕೊಡ್ಲಿ, ಅಲ್ಟಿಮೇಟ್ಲಿ ನಮಗೆ ಹೆಲ್ಪ್ ಆಗಬೇಕು, ನಾವು ಸಂಕಷ್ಟದಲ್ಲಿದ್ದೀವಿ ಅಂತ. ಈ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸಾಧ್ಯನಾ ಎರಡು ಸರ್ಕಾರಗಳು? ಯಾಕಂತಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸೀಮಿತವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರಲ್ಲ, ಅವರು ಇಡೀ ದೇಶಕ್ಕೆ ಸೀಮಿತವಾಗಿ ತೆಗೆದುಕೊಳ್ಬೇಕು ನಿರ್ಧಾರ. ನನ್ನ ಅಭಿಪ್ರಾಯ ಏನಂತಂದ್ರೆ, ಕರ್ನಾಟಕ ರಾಜ್ಯ ಸಾಕಷ್ಟು ಆದಾಯ ಹೊಂದಿರೋ ರಾಜ್ಯ, ಸಾಕಷ್ಟು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಉತ್ತಮವಾಗಿರೋ ರಾಜ್ಯ. ಕರ್ನಾಟಕ ರಾಜ್ಯವೇ ಕೊಡಬೇಕು, ಹಾಗೂ ಅದರ ಪ್ರೊರಗೇಟಿವ್ ಮತ್ತೆ ಅದರ ಒಂದು ಹಕ್ಕು ಕರ್ನಾಟಕ ಕೊಡಕ್ಕೆ, ಅವರ ರೈತರನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಒಂದು ಮೊದಲನೇದಾಗಿ. ಎರಡನೇದಾಗಿ ಏನ್ ಗೊತ್ತಾ, ಎಲ್ಲರೂ ತಿಳ್ಕೊಬೇಕು ಇದನ್ನ. ಸಕ್ಕರೆ ಬೆಳೆ, ಕಬ್ಬು ಬೆಳೆ ರೈತರು ಮತ್ತೆ ಎಲ್ರೂ ಏನು ಅಂತಂದ್ರೆ, ಈಗ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು ಅಂತಂದ್ರೆ E20 ಮಾಡಿದ್ರು. E20 ಅಂದ್ರೆ ಎಥನಾಲ್ 20% ಬ್ಲೆಂಡ್ ಮಾಡಿದ್ರು ಪೆಟ್ರೋಲ್ ಜೊತೆಗೆ. ಅದು ಮಾಡಿದಕ್ಕೆ ಅನುಕೂಲ ಏನಾಯ್ತು ಅಂತಂದ್ರೆ, ನಮ್ಮಲ್ಲಿ ಶುಗರ್ ಕೇನ್ನ ನೀವು ಎಥನಾಲ್ಗೂ ಉಪಯೋಗಿಸಬಹುದು, ಮತ್ತೆ ಎಥನಾಲ್ ಉಪಯೋಗಿಸ ಸಾಕಾಗದೇ ಇದ್ರೆ ನೀವು ಬೇರೆ ಫೀಡ್ ಸ್ಟಾಕ್ ಅಂತೀವಿ ನಾವು. ಈಗ ಉದಾಹರಣೆಗೆ ಮೇಯ್ಸು ಮತ್ತೆ ನಮ್ಮ ಕೊಳೆತ ಧಾನ್ಯಗಳು ಇರುತ್ತಲ್ಲ, ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಹೀಗಾಗಿ ಕೇಂದ್ರ ಸರ್ಕಾರದವ್ರು ಮಾಡಿದ ಉಪಯೋಗ ಏನಂತಂದ್ರೆ, ನಮ್ಮಲ್ಲಿ ಕರ್ನಾಟಕ ನಮ್ಮ ರಾಷ್ಟ್ರದಲ್ಲಿ ಜಾಸ್ತಿ ಮೇಯ್ಸ್ ಪ್ರೊಡ್ಯೂಸ್ ಮಾಡೋ ದೇಶ ಇದು, ರಾಜ್ಯ ಇದು. ಹಾಗಾಗಿ ಮೇಸ್ ಪ್ರೊಡಕ್ಷನ್ ಅಲ್ಲಿ ಆಲ್ಮೋಸ್ಟ್ 25% ಇಸ್ ಗೋಯಿಂಗ್ ಫಾರ್ ಎಥನಾಲ್. ಈಗ ನೀವು ಶುಗರ್ ಕೇನ್ ಮುಂದೆ ನೋಡ್ತಾ ಹೋದ್ರೆ, ಈಗ ಮೇಯ್ಸ್ ಬೆಳೆಯೋ ರೈತರು ಯಾಕೆ ಸುಮ್ಮನಿದ್ದಾರೆ ನೋಡಿ ಈಗ, ಯಾಕಂದ್ರೆ ಮೇಯ್ಸ್ ಬೆಳೆದಿಂದ ಅವ್ರಿಗೆ ಲಾಭ ಜಾಸ್ತಿ ಬರ್ತಾ ಇದೆ. ಮೇಯ್ಸ್ ಎಥನಾಲ್ಗೆ ಹೋದ್ರೆ ಅವ್ರಿಗೆ ಬೆಲೆನೂ ಜಾಸ್ತಿ ಸಿಗುತ್ತೆ ರೈತರಿಗೆ. ಸೊ ಅದಕ್ಕೆ ನಾನು ಹೇಳಿದೆ ಅಂತಂದ್ರೆ, ಈಗ ಶುಗರ್ ಕೇನ್ಗೆ 1 ವರ್ಷ ಇರಿಗೇಷನ್ ಕೊಡ್ಬೇಕು ನೀವು ಶುಗರ್ ಕೇನ್ಗೆ. ಅದ್ರ ಮೇಯ್ಸ್ 3 ತಿಂಗಳು 4 ತಿಂಗಳು ಬೆಳೆ ಮೇಯ್ಸ್, ಆಯ್ತಾ. ಮತ್ತೆ ಮೇಯ್ಸ್ ಕ್ವಾಲಿಟಿ ಆಫ್ ಎಥನಾಲ್ ಕೂಡ ಚೆನ್ನಾಗಿದೆ ಶುಗರ್ ಕೇನ್ ಕಂಪೇರ್ ಮಾಡಿದ್ರೆ. ಮತ್ತೆ ಮೇಯ್ಸ್ ಎಥನಾಲ್ಗೆ 72 ರೂಪಾಯಿ ಸಿಗುತ್ತೆ 1 ಲೀಟರ್ಗೆ, ಶುಗರ್ ಕೇನ್ ಎಥನಾಲ್ಗೆ 58 ರೂಪಾಯಿ ಸಿಗುತ್ತೆ 1 ಲೀಟರ್ಗೆ. ನನ್ನ ಸಜೆಷನ್ ಅಂತಂದ್ರೆ, ನಮ್ಮ ಸಕ್ಕರೆ ಬೆಳೆಗಾರರು ದಯಮಾಡಿ ಡೈವರ್ಸಿಫಿಕೇಶನ್ ಆಫ್ ಕ್ರಾಪ್ ಆಗಬೇಕು ಅಂತ ಹೇಳೋದಲ್ವ ಸರ್ ತಾವು? ಮಾಡ್ಬೇಕು. ಎಸ್ ಚುನಪ್ಪ ಅವರೇ, ಪ್ರತಿ ಬಾರಿ ಕೇಳೋದೇ ಆಗ್ಬಿಡ್ತು ನಮ್ಮ ಪರಿಸ್ಥಿತಿ. ನಾವು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ಹಿರಿಯರು ಹೇಳ್ತಿದ್ದಾರೆ, ಏನ್ ಹೇಳ್ತೀರಿ ಸರ? ಅದನ್ನ ನಾನು ಒಪ್ಪಗೋತನು. ಆ ಸಂದರ್ಭ ಮುಂದಿನ ಬೆಳೆ ಮಾಡ್ಕೊಂಡ್ರಿ. ಈಗಾಗಲೇ ನಾವು ಕಬ್ಬನ್ನು ಬೆಳೆದು ಇವತ್ತ ಬೀದಿ ಒಳಗೆ ಕೂತು ಅವರ ಕಾರ್ಖಾನೆ ಮಾಲೀಕರ, ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದವರ ಇವ್ರು ಸಕ್ಕರೆ ಮಾರಾಕನ ಪರ್ಮಿಷನ್ ಕೊಡಂಗಿಲ್ರಿ. ಇವ್ರು 35 ರೂಪಾಯಿದಂಗೆ ಖರೀದಿ ಮಾಡಿ ಕೇಂದ್ರ ಸರ್ಕಾರ 45 ರೂಪಾಯಿದಂಗೆ ಖರೀದಿ ಮಾಡ್ತಾರೋ, ಅದು ಕಂಟ್ರೋಲ್ ಅವ್ರ ತಕ್ಕೈತಿ. ನಮಗೆ ಫ್ರೀ ಆಗಿಬಿಟ್ರಪ್ಪ ಅಂತಂದ್ರೆ ನಾವು ರೈತರಿಗೆ ಕೊಡಬಹುದು ಲಾಭ ಅಂತ ಅವ್ರು ಹತ್ತಾರ. ಬರೀ ಎಲ್ಲರೂ ಕೂಡಿ, ಕೇಂದ್ರ ರಾಜ್ಯ ಎಲ್ಲರೂ ಕೂಡಿ ಕಬ್ಬು ಬೆಳೆಗಾರನ ಬೀದಿ ಒಳಗೆ ಕುಣಿಸಿ ತುಳಿದು ಬೇಡ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ಗಂಭೀರವಾಗಿ ಇದನ್ನು ಪರಿಗಣಿಸಿ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ ನಮಗೆ ಅವರಿಗೆ ಏನು 200 ರೂಪಾಯಿ ಡಿಫರೆನ್ಸ್ ಬಂದೈತಿ. ರಾಜ್ಯ ಸರ್ಕಾರ ಕಾರ್ಖಾನೆ ಮಾಲೀಕರಿಗೆ ಆರ್ಡರ್ ಮಾಡಬೇಕು, ಪ್ಲೀಸ್ ಮಾಡೋದಲ್ಲ. ಆರ್ಡರ್ ಮಾಡುವಂತ ಹಂತದಲ್ಲಿ ರಾಜ್ಯ ಸರ್ಕಾರ ಇದೆ. ಬಟ್ ನಮ್ಗೆ ನೋಡಿದಾಗ ಏನ್ ಅನಿಸ್ತಾ ಇದೆ ಅಂತಂದ್ರೆ, ರಿಕ್ವೆಸ್ಟ್ ಮಾಡ್ತಾ ಇದೀರಿ ನೀವು. ಅಪ್ರಾಪ್ರಿಯೇಟ್ ಆಗಿ ಕೂಲಂಕುಷವಾಗಿ ಚರ್ಚೆ ಮಾಡಿ, ಸಾಧಕ ಬಾಧಕ ಚರ್ಚೆ ಮಾಡಿ, ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ ಕೈಯಲ್ಲಿದೆ, 3 ಅಂಶಗಳಿದೆ ಅವರೊಳಗೆ. ಒಂದು, ಸಕ್ಕರೆ ಬೆಲೆಯನ್ನ ಹೆಚ್ಚಿಗೆ ಮಾಡಿ ಕೇಂದ್ರ ಸರ್ಕಾರ ಕೊಂಡುಕೊಂಡು ಅವ್ರಿಗೂ ಸಹಾಯ ಮಾಡಬಹುದು, ಎಥನಾಲ್ ಹಂಚಿಕೆಯನ್ನು ಹೆಚ್ಚಿಗೆ ಮಾಡಬಹುದು, ರೈತರಿಗೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಬಹುದು, ರಾಜ್ಯ ಸರ್ಕಾರ ಕೂಡ ಪೂರಕವಾಗಿ, ನಾನು ಸುಮ್ಮನೆ ಇರೋದಂತಲ್ಲ, ರಾಜ್ಯ ಸರ್ಕಾರ ಪೂರಕವಾಗಿ ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನೀವು ರಿಕ್ವೆಸ್ಟ್ ಮಾಡೋ ಹಂತದಲ್ಲಿ ಇಲ್ಲ, ನೀವು ಆರ್ಡರ್ ಮಾಡೋ ಹಂತದಲ್ಲಿ ಇದೀರಿ. ನೀವು ರಿಕ್ವೆಸ್ಟ್ ಮಾಡ್ತಾ ಇದೀರಿ ಅವರ ಸಕ್ಕರೆ ಫ್ಯಾಕ್ಟರಿ ಅವರನ್ನ. ಸರ್ಕಾರ ತೀರ್ಮಾನ ಮಾಡುತ್ತೆ. ನೀವು ರಿಕ್ವೆಸ್ಟ್ ಮಾಡಬೇಕಾದ್ರೆ ರೈತರು ಯಾರನ್ನೂ ರಿಕ್ವೆಸ್ಟ್ ಮಾಡಲ್ಲ, ಸರ್ಕಾರ ತೀರ್ಮಾನ ಮಾಡುತ್ತೆ. ನ್ಯಾಯ ಯಾವ ತರ ಇದೆ, ರೈತರ ಪರವಾಗಿ ಯಾವ ರೀತಿ ಮಾಡಬೇಕು ಅದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಹೊರತು ಯಾರನ್ನು ರಿಕ್ವೆಸ್ಟ್ ಮಾಡೋ ಅಗತ್ಯ ಖಂಡಿತವಾಗಿ ಇಲ್ಲ. ಯಾವುದೇ ರೀತಿಯ ನಮಗೆ ಒತ್ತಡನೂ ಇರೋದಿಲ್ಲ ಕಾರ್ಖಾನೆ ಮಾಲೀಕರಿಂದ, ನಾವು ಕೂಡ ಅದಕ್ಕೆ ಬೆಂಡ್ ಆಗೋದಿಲ್ಲ ಸರ್ಕಾರ. ಆದ್ರೆ ಇವತ್ತು ಅವ್ರ ಚರ್ಚೆ ಮಾಡಿ ಒಂದು ನಿಷ್ಕ್ರಿಯಕ್ಕೆ ಬಂದು ರೈತರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ವಿನ್ ವಿನ್ ಸಿಚುವೇಶನ್ ಮಾಡಿ ಅವರಿಗೆ ರೈತರ ಹಿತವನ್ನ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ಪ್ರಯತ್ನದಿಂದ ಸರಿ ಹೋಗಬಹುದು ಕರ್ನಾಟಕದಲ್ಲಿ. ಬಟ್ ಸೆಂಟ್ರಲ್ ಮಿನಿಸ್ಟರ್ಗಳಿಗೆ ಆಹ್ವಾನ ಕೊಟ್ಟರೆ ಅವ್ರು ಬರಲ್ಲ. ಪ್ರಧಾನಿಗೆ ನೀವು ಪರ್ಮಿಷನ್ ಕೇಳಿದ್ರೆ ನನಗೆ ಅವಕಾಶ ಕೊಡಿ ಅಂತ ಸಿಗಲ್ಲ. ರಕ್ಷತ್ ನೋಡಿ, ಇಲ್ಲಿ ರಾಜಕಾರಣ ಬೇಡ ನೋಡಿ. ನಮ್ಮ ನಿನ್ನೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದನ್ನೇ ಹೇಳಿದ್ದು, ಈ ಪತ್ರ ಬರೆಯೋದು, ಇನ್ನೊಂದೇನೋ ಮಾಡೋದು, ಈ ರಾಜಕಾರಣ ಬೇಡ ಅಲ್ಟಿಮೇಟ್ಲಿ, ಆಯ್ತಲ್ಲ. ಅವ್ರು ಅದನ್ನೇ ಹೇಳಿದ್ದು.
ಕುತ್ಕೊಂಡು ನೀವು ಮಾತಾಡಿ, ಕರ್ಸಿ. ನೀವ್ ಹೇಳ್ದಂಗೆ ಫಸ್ಟ್ ಪವರು CM ಹತ್ರ ಇದೆ. ನೀವು ಮಾಲೀಕರನ್ನ, ಕಬ್ಬು ಬೆಳೆಗಾರನ ಕರೆಸಿ ಕುತ್ಕೊಳ್ಳಿ, ಅಕರ್ಸ ಟೇಬಲ್ ಮಾತಾಡಿ. ಮತ್ ಇದೇ ರಿಕವರಿ ರೇಟ್ಗೆ ಪಕ್ಕದ ರಾಜ್ಯಗಳು ಜಾಸ್ತಿ ಕೊಡ್ತಾ ಅಲ್ಲ, ಈ ಸಮಸ್ಯೆ ಏನಿದೆ ಗೊತ್ತಾ ಮೋಹನ್ ವಿಶ್ವ ಅವರೇ? ನನ್ನ ಪ್ರಶ್ನೆ. ಫ್ಯಾಕ್ಟರಿ ಮಾಲೀಕರ ಸೀಟ್ ನಲ್ಲಿ ಒಂದ್ ನಿಮಿಷ, ಫ್ಯಾಕ್ಟರಿ ಮಾಲೀಕರ ಸೀಟ್ ನಲ್ಲಿ ಕೂರೋರೆ ನಾಳೆ ಕ್ಯಾಬಿನೆಟ್ ನಲ್ಲೂ ಬಂದು ಕೂರ್ತಾರೆ, ಅದೇ ಸೀಟ್ ಅಲ್ಲಿ ಕೂರ್ತಾರೆ. ಇದು ಸಮಸ್ಯೆ ಇದೆ. ನಿಮಗೂ ಇತ್ತು ಒಂದು ಪ್ರಾಬ್ಲಮ್. ಯಾರಾದ್ರೂ ಆಗ್ಲಿ, ಯಾವ ಪಕ್ಷದವರಾದ್ರೂ ಆಗ್ಲಿ, ಅತಿಥಿಗಳಿಗೆ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.